ಇಡೀ ಕ್ರೌಡ್ ಇದೆ, ಅರ್ಧ ಜನ ನೀನ್ ಫೇಲ್ ಆಗ್ಲಿ ಅಂತ ಕಾಯ್ಕೊಂಡಿದ್ದಾರೆ, ನೀನ್ ಅರ್ಧ ಜನ ನೀನ್ ಪರ್ಫಾರ್ಮ್ ಮಾಡ್ಬೇಕು ಅಂತಿದ್ದಾರೆ. RCB ನಾವು ಸೋಲಲ್ಲ, ತಲೆ ಬಾಕ್ಸಲ್ಲ, ಗೆದ್ದೆ ಗೆಲ್ತೀವಿ. ಅಬ್ಬಾ, ವೀಕೆಂಡ್ಗೆ ಎಂತ ಬ್ಲಾಕ್ ಬಸ್ಟರ್ ಮ್ಯಾಚ್ ಇದು. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್, ಯಾವ ಮೂವಿಗೂ ಕಡಿಮೆ ಇರಲಿಲ್ಲ ನೋಡಿ. ನಮ್ಮ RCB ಅವ್ರು ಏನೋ ಸಖತ್ತಾಗಿ ಓಪನಿಂಗ್ ಮಾಡಿದ್ರು, ಒಳ್ಳೆ ಬ್ಯಾಟಿಂಗ್ ಪಿಚ್ಚು. ಇನ್ನು ಎಂಡ್ ಆಗ್ಬೇಕು, ಇನ್ನು 15 ಬಾಲ್ ಇರ್ಬೇಕಾದ್ರೆ 157 ಹೊಡೆದಿದ್ರು. ಈ ಪಿಚ್ಚಲ್ಲಿ 200ಗಿಂತ ಕಡಿಮೆ ಬಂದ್ರೆ ಸೇಫ್ ಅಲ್ಲ. ಸೊ ಅವಾಗ ಬಂದವನೇ ಶೆಪರ್ಡ್ ನೋಡಿ. ಆ ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ಇನ್ನೊಂದು 2 ವಿಕೆಟ್ ಹೋಗಿದ್ರು 180 ತಲುಪೋದು ಕಷ್ಟ ಆಗ್ಬಿಡ್ತಾ ಇತ್ತು. ಬಟ್ ಅವನ ಮೆಂಟಲ್ ಸ್ಟ್ರೆಂತ್, ಅವನ ಸೆಲ್ಫ್ ಕಾನ್ಫಿಡೆನ್ಸ್ ನೋಡಿ, ಬಂದ ಲಾಸ್ಟ್ 15 ಬಾಲಲ್ಲಿ 60 ರನ್ ಹೊಡೆದ, 213 ಹೊಡೆದ್ಬಿಟ್ರು ನೋಡಿ. ಇಡೀ ಟೀಮ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋಯ್ತು. 200+ ಹೊಡೆದ್ಮೇಲೆ ಯಾವ ಟೀಮ್ ಕಾನ್ಫಿಡೆನ್ಸ್ ಇರಲ್ಲ. ಅಪೋನೆಂಟ್ ಟೀಮ್ ಬಂದ್ರು, ಒಳ್ಳೆ ಬ್ಯಾಟಿಂಗ್ ಪಿಚ್ ಅಲ್ವಾ, ಅವರು ಒಳ್ಳೆ ಸಖತ್ತಾಗೆ ಚೇಸ್ ಮಾಡಿದ್ರು. ಲಾಸ್ಟ್ ಓವರ್ಗೆ ಬಂತು, ಇನ್ನು 6 ಬಾಲ್ಗೆ 15 ರನ್ನು. T20ಲಿ ಯಾವ ಮಹಾ ಬ್ಯಾಟಿಂಗ್ ಯಾರು ಆಡ್ತಾ ಇದ್ದು? ಧೋನಿ, ಜಡೇಜಾ ಬ್ಯಾಟಿಂಗ್ ದಿಗ್ಗಜರು. ಸೊ 6 ಬಾಲ್ಗೆ 15 ರನ್ ಬೇಕು. ಯಶ್ ದಯಾಳ್, ಇಡೀ ಕ್ರೌಡ್ ಇದೆ, ಅರ್ಧ ಜನ ನೀನ್ ಫೇಲ್ ಆಗ್ಲಿ ಅಂತ ಕಾಯ್ಕೊಂಡಿದ್ದಾರೆ, ನೀನ್ ಅರ್ಧ ಜನ ನೀನ್ ಪರ್ಫಾರ್ಮ್ ಮಾಡಬೇಕು ಅಂತಿದ್ದಾರೆ. ಸೊ ಇದನ್ನೆಲ್ಲ ತಲೆಗೆ ಹಾಕೊಂಡಾಗ ಎಷ್ಟು ಪ್ರೆಷರ್ ಇರುತ್ತೆ. ಅವಾಗ ನರ್ವಸ್ ಆಗೋದು ಕಾಮನ್. ಬಟ್ ಅವನು ಹಾಗೆ ಮಾಡಲಿಲ್ಲ. ಮಾಡ್ದ ಲಾಸ್ಟ್ ಓವರ್ಗೆ ಹೋದ, 6 ಬಾಲ್ ಮಾಡ್ದ. ಫಸ್ಟ್ 2 ಬಾಲಲ್ಲೇ ಧೋನಿ ವಿಕೆಟ್ ಎತ್ತದ. ಮತ್ತೆ ದುಬೆ ಬಂದ, ನೋ ಬಾಲ್ ಹಾಕ್ದ, 6 ಹೊಡೆದ. ಇನ್ನು 3 ಬಾಲ್ಗೆ 6 ರನ್ನು. ಏನ್ರಿ ಇದು? 3 ಬಾಲ್ಗೆ 6 ರನ್ನು T20ಯಲ್ಲಿ ಲೆಕ್ಕನೇ ಇಲ್ಲ. 1 ಬಾಲ್ 6 ಹೊಡೆದ ಅಂದ್ರೆ ಮುಗೀತು. ಬಟ್ ಅವ್ನು ನೋಡಿ ಕಂಟ್ರೋಲ್ ಮಾಡಿದಾನಲ್ಲ, ಆ ಮೆಂಟಲ್ ಸ್ಟ್ರೆಂತ್ ಇದೆಯಲ್ಲ. ಈ ವರ್ಡು ಮತ್ತೆ ದಯಾಳಲ್ಲಿ ಕಾಮನ್ ಏನು ಅಂದ್ರೆ ಸೆಲ್ಫ್ ಬಿಲೀಫ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್. ಸಿಚುವೇಶನ್ ಹೇಗೆ ಇರಲಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ಸಿಚುವೇಶನ್ ಮ್ಯಾಟ್ರ್ ಆಗಲ್ಲ. ಈ ಮ್ಯಾಚ್ ನಮ್ಮ ಕರ್ನಾಟಕದ ಟೀಮ್ RCB ಗೆದ್ದಿದೆ. ನಾವೆಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು, ಸಿಚುವೇಶನ್ಗೆ ನಾವು ಎದುರ್ಕೊಬಾರ್ದು, ಸಿಚುವೇಶನ್ನ ನಾವು ಎದುರಿಸ್ಬೇಕು.